ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು MJ Spark ಯೂಟ್ಯೂಬ್ ಚಾನಲ್. ಮೊನ್ನೆನೇ ಅಪ್ಡೇಟನ್ನು ಕೊಟ್ಟಿದ್ದೆ ತೋಟಗಾರಿಕೆ ಇಲಾಖೆಯಲ್ಲಿ ಇರುವಂಥ ನೇಮಕಾತಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಬನ್ನಿ ಇವತ್ತು ಆ ತೋಟಗಾರಿಕೆ ಇಲಾಖೆಯಲ್ಲಿ ಕರೆದಿರುವಂಥ ಹುದ್ದೆಗಳೆಷ್ಟು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಕ್ವಾಲಿಫಿಕೇಷನ್ ಎಷ್ಟು, ಏಜ್ ರಿಲ್ಯಾಕ್ಸೇಷನ್ ಇದೆಯಾ ಇಲ್ವಾ, ಯಾರೆಲ್ಲ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದನ್ನು ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ತೋಟಗಾರಿಕೆ ಇಲಾಖೆಯಲ್ಲಿ ಖಾಲಿ ಇರುವಂಥ ಗ್ರೂಪ್ ಬಿ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ. ಟೋಟಲ್ ಆಗಿ ಅಪ್ಲಿಕೇಶನ್ 2 ಹುದ್ದೆಗಳಿಗೆ ಬಿಟ್ಟಿದ್ದಾರೆ. ಅಂದರೆ ಸಹಾಯಕ ತೋಟಗಾರಿಕೆ ಅಧಿಕಾರಿ ಮತ್ತು ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಅನ್ನುವಂಥ 2 ಪೋಸ್ಟ್ಗಳಿಗೆ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ. ಸಹಾಯಕ ತೋಟಗಾರಿಕೆ ಅಧಿಕಾರಿ ಸುಮಾರು 75 ಹುದ್ದೆಗಳು ಖಾಲಿ ಇವೆ. ಹಾಗೆ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಹುದ್ದೆಗಳು ಕೇವಲ ಅಂದರೆ 5 ಹುದ್ದೆಗಳಿದ್ದಾವೆ. ಹಾಗಾಗಿ ಟೋಟಲ್ ಆಗಿ 80 ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ ತೋಟಗಾರಿಕೆ ಇಲಾಖೆಯವರು. ಈ ಹುದ್ದೆಗೆ ನೀವು ಅಪ್ಲೈಯನ್ನು ಮಾಡಬೇಕಂದ್ರೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು, ಅಂದರೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ, ಸಹಾಯಕ ತೋಟಗಾರಿಕೆ ಅಧಿಕಾರಿಯಾಗಲು ಮಸ್ಟ್ ಬಿ ಗ್ರ್ಯಾಜುಯೇಟ್ ಇನ್ ಹಾರ್ಟಿಕಲ್ಚರ್, ಅಂದರೆ ಪದವಿ ಕಂಪ್ಲೀಟ್ ಆಗಿರಬೇಕು. ಹಾರ್ಟಿಕಲ್ಚರ್ ಫ್ರಮ್ ಯಾವುದೇ ಯೂನಿವರ್ಸಿಟಿ ಆಗಿರಬಹುದು, ಅಂಥ ಯೂನಿವರ್ಸಿಟಿಯಿಂದ ಹಾರ್ಟಿಕಲ್ಚರಿಟಿ ಕಂಪ್ಲೀಟ್ ಆಗಿರಬೇಕು. ನೆಕ್ಸ್ಟು ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಹುದ್ದೆಗಳಿಗೆ ಯಾವ ಕ್ವಾಲಿಫಿಕೇಷನ್ ಆಗಿರಬೇಕು ಅಂದರೆ, ಹೋಲ್ಡರ್ ಆಫ್ ದ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ, ಅದು ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಹಾರ್ಟಿಕಲ್ಚರಲ್ಲಿ ಅಥವಾ BSc ಅಥವಾ ಹಾರ್ಟಿಕಲ್ಚರಲ್ಲಿ ಯಾವುದೇ ರೀತಿ ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ನೀವು ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕಬಹುದು. ಹಾಗೆ ಏನಪ್ಪ ಅಂದರೆ, ಯಾವುದೇ ರೀತಿ ಅಪ್ಲಿಕೇಶನನ್ನು ಹಾಕುವಾಗ ನೀವು ಪದವಿ ಕಂಪ್ಲೀಟ್ ಆಗಿದೆ ಎಂದು ಹಾಕಿಬಿಟ್ಟು ನಂತರದ ದಿನಗಳಲ್ಲಿ ಅಂದರೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಆ ಸಮಯದಲ್ಲಿ ನೀವು ಆ ಸರ್ಟಿಫಿಕೇಟ್ ನಿಮ್ಮದಲ್ಲ ಅಥವಾ ನೀವು ಇದಕ್ಕೆ ಎಲಿಜಿಬಲ್ ಅಲ್ಲ ಅಂತ ಗೊತ್ತಾದ ತಕ್ಷಣ ನಿಮ್ಮನ್ನು ಯಾವುದೇ ಸಂದರ್ಭದಲ್ಲಾದರೂ ನಿಮ್ಮ ಅಪ್ಲಿಕೇಶನನ್ನು ರದ್ದುಗೊಳಿಸ್ತಾರೆ ಇಲಾಖೆಯವರು. ನೆಕ್ಸ್ಟು ಇದರ ವಯೋಮಿತಿಯನ್ನು ನೋಡೋದಾದರೆ, ಸಾಮಾನ್ಯ ಅಭ್ಯರ್ಥಿಗಳೆಂದರೆ ಜನರಲ್ ಕ್ಯಾಂಡಿಡೇಟ್ಗೆ 40 ವರ್ಷಗಳಿದೆ. ಹಾಗೆ ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 43 ವರ್ಷಗಳವರೆಗೆ ಇದೆ. ಜನರಲ್ 40, ಥರ್ಡ್ B 2A 2B 3A ಈ ಕ್ಯಾಟಗರಿಯವರಿಗೆ 43 ವರ್ಷಗಳಿರುತ್ತೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷಗಳವರೆಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಅವಕಾಶ ಇರುತ್ತೆ. ಮಿನಿಮಮ್ ಅಂದರೆ ಕನಿಷ್ಠ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಮ್ಯಾಕ್ಸಿಮಮ್ ಅಂದರೆ ಜನರಲ್ ಅವರಿಗೆ 40, 2A 2B 3A 3B ಕ್ಯಾಟಗರಿಯವರಿಗೆ 43 ವರ್ಷ, ಹಾಗೆ ಪ್ರವರ್ಗ 1 ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 45 ವರ್ಷ, 18ರಿಂದ 45 ವರ್ಷ ಅವರಿಗೆ. ಇದರ ಜೊತೆಗೆ ಇನ್ನೊಂದು ಮಾಹಿತಿ ಏನಂದರೆ, ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮುಖಾಂತರ ಇರುತ್ತೆ. KA ವೆಬ್ಸೈಟಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕಗಳು ಬಂದುಬಿಟ್ಟು, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 5/8/2026 ಅಂದರೆ ಆಗಸ್ಟ್ 5ನೇ ತಾರೀಕು ಅಪ್ಲಿಕೇಶನ್ ಶುರುವಾಗಿದೆ. ಅಪ್ಲಿಕೇಶನ್ ಕೊನೆಯ ದಿನಾಂಕ ಬಂದುಬಿಟ್ಟು 30/8/2026 ಅಂದರೆ ಆಗಸ್ಟ್ 30ನೇ ತಾರೀಕು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ. ಹಾಗೆ ಶುಲ್ಕವನ್ನು ಪಾವತಿಸಲು 31/8/2026 ಅಂದರೆ ಈ ತಿಂಗಳ ಕೊನೆಯ ದಿನಾಂಕ ಫೀಯನ್ನು ಪೇ ಮಾಡಬೇಕು. ಅಷ್ಟರ ಒಳಗಾಗಿ 30ರ ಒಳಗಾಗಿ ಅಪ್ಲಿಕೇಶನನ್ನು ಹಾಕಬೇಕು. ಇನ್ನು ಅಪ್ಲಿಕೇಶನ್ ಫೀಸು ಎಷ್ಟು ಇಟ್ಟಿದ್ದಾರೆ, ತುಂಬ ಜನಕ್ಕೆ ಕೇಳೋದು ಇದ ಪ್ರಶ್ನೆ. ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಅಂದರೆ ಚಲನ್ ಬಂದುಬಿಟ್ಟು ಸಾಮಾನ್ಯ ಅರ್ಹತೆ ಮತ್ತು ಪ್ರವರ್ಗ 2A 2B 3A 3B ಜನರಲ್ ಕ್ಯಾಟಗರಿಯವರಿಗೆ 750 ರೂಪಾಯಿಗಳ ಚಲನ್ ಇರುತ್ತೆ. 500 ರೂಪಾಯಿ ಅರ್ಜಿ ಶುಲ್ಕ ಅಂತ, 250 ರೂಪಾಯಿ ಪ್ರಕ್ರಿಯೆ ಶುಲ್ಕ ಅಂತ ತೊಗೋತಾರೆ. ಟೋಟಲ್ ಆಗಿ 750 ರೂಪಾಯಿಗಳ ಅರ್ಜಿ ಶುಲ್ಕ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1 ಹಾಗೆ ಮಾಜಿ ಸೈನಿಕ ಅಭ್ಯರ್ಥಿಗಳು, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿಗಳ ಅರ್ಜಿ ಶುಲ್ಕ ಇರುತ್ತೆ. 250 ರೂಪಾಯಿ ಅರ್ಜಿ ಶುಲ್ಕ ಆದರೆ 250 ರೂಪಾಯಿ ಪ್ರಕ್ರಿಯೆ ಶುಲ್ಕ ಅಂತ ತೊಗೋತಾ ಇದ್ದಾರೆ. ಹಾಗೆ ವಿಶೇಷ ಚೇತನ ಅಭ್ಯರ್ಥಿಗಳು ಯಾರಾದರೂ ಇದ್ದರೆ ಅಂಥವರಿಗೆ 250 ಅಂದರೆ ಪ್ರಕ್ರಿಯೆ ಶುಲ್ಕವನ್ನು ಮಾತ್ರ ತೆಗೆದುಕೋತಾರೆ. 2A 2B 3A 3B ಜನರಲ್ ಕ್ಯಾಟಗರಿಯವರಿಗೆ 750 ರೂಪಾಯಿಗಳ ಪೇಮೆಂಟ್ ಇದೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೆ ಕ್ಯಾಟಗರಿ 1 ಅವರಿಗೆ 500 ರೂಪಾಯಿಗಳ ಪೇಮೆಂಟ್ ಇರುತ್ತೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿಗಳ ಪೇಮೆಂಟ್ ಇರುತ್ತೆ. ಇದು ತೋಟಗಾರಿಕೆ ಇಲಾಖೆಯಲ್ಲಿ ಕರೆದಿರುವಂಥ ಗ್ರೂಪ್ ಬಿ ಹುದ್ದೆಗಳಿಗೆ ಅಪ್ಲಿಕೇಶನ್ ಸಂಪೂರ್ಣ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ಡೈಲಿ ಜಾಬ್ ಅಪ್ಡೇಟ್ಸ್ ಆಗಿ ಎನಿ ನ್ಯೂಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ. ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟನ್ನು ಮಾಡಿ. ಅಪ್ಲಿಕೇಶನ್ ಹಾಕೋರು ನಮ್ಮ ವಾಟ್ಸಪ್ ನಂಬರ್ಗೆ ತಮ್ಮ ಡಾಕ್ಯುಮೆಂಟ್ಸನ್ನು ಸೆಂಡ್ ಮಾಡಿದರೆ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತೀವಿ.
ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ, ಮತ್ತೆ ಸಿಗೋಣ.